ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಆಷಾಢ ಶುರುವಾಗ್ಬಿಟ್ಟಿದೆ. ಇವಾಗ ಆಷಾಢ ಶುರುವಾಯಿತು ಅಂತಂದರೆ ಉಪ್ಪಿನ ದೀಪ ಹಚ್ಚೋದು ಮತ್ತು ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಎಲ್ಲ ಹಚ್ಚೋದು ಸಾಮಾನ್ಯ. ನಮ್ಮ ಮನೆಯಲ್ಲಿ ನಾನು ಹೇಗೆ ಆಚರಣೆ ಮಾಡ್ತೀನಿ ಅನ್ನೋದನ್ನು ಅದ್ರ ಜೊತೆಗೆ ನನಗೆ ಗೊತ್ತಿರೋಂಥ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಮೊದಲ ದಿನ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮನೆ ಮುಂದೆ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕೋದು ಎಲ್ಲರೂ ಮಾಡೇ ಮಾಡ್ತಾರೆ. ಅದೇ ರೀತಿ ನನ್ನ ದಿನವೂ ಪ್ರಾರಂಭ ಆಯಿತು. ಈ ಆಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಮೇಯ್ನಾಗಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಇದು ಕೆಲವೊಬ್ಬರು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ, ಕೆಲವೊಂದು ಕುಟುಂಬಗಳು. ಹಾಗೆ ಇವಾಗ ರಂಗೋಲಿ ಎಲ್ಲ ಹಾಕಿ ಮುಗೀತು. ಈಗ ನೋಡಿ, ಪ್ರಕೃತಿ ನೋಡೋದೇ ಒಂದು ಚೆಂದ. ಬೇಗ ಎದ್ದು ಇವಾಗ ನಾನು ಸಹ ಫ್ರೆಶ್ ಅಪ್ ಆಗಿ ಬಂದು ಈ ರೀತಿ ಒಂದು ಬೌಲಲ್ಲಿ ಅರಿಶಿನ ಕಲಸಿ ಇಟ್ಕೋಬೇಕು. ಹಾಗೆಯೇ ಹೊಸದಾಗಿ ತಂದಿರುವಂಥ ಮಣ್ಣಿನ ದೀಪ, ಹಾಗೆ ಒಂದು ಚಿಕ್ಕದು ಈ ಥರ ಬೌಲ್ ಥರ ಅಂದರೆ ತಟ್ಟೆನ ತೊಗೊಂಬರಬೇಕು. ಇದು ನಾನು ಕೇಳಿ ತಿಳಿದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ನನಗೆ ಗೊತ್ತು ಅಂತ ಹೇಳಲ್ಲ. ನಾನು ಸಹ ಕೆಲವೊಂದು ನೋಡಿ ತಿಳಿದು ಕೆಲವೊಬ್ಬರನ್ನ ಕೇಳಿ ಈ ರೀತಿ ನಾನು ಸಹ ಆಚರಣೆ ಮಾಡ್ತಾ ಬರ್ತಾಯಿದ್ದೀನಿ. ನಾನು 3 ಇಯರ್ಸಿಂದ ಇದನ್ನು ಆಚರಣೆ ಮಾಡ್ತಾಯಿದ್ದೀನಿ. ಈ ರೀತಿ 2 ದೀಪ ಬೇಕಾಗುತ್ತೆ ಉಪ್ಪಿನ ದೀಪ ಹಚ್ಚೋದಕ್ಕೆ. ಇದನ್ನು ಇವಾಗ ನೀಟಾಗಿ ಅರಿಶಿನ ಎಲ್ಲ ಹಚ್ಚಿ ಅದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಅದಾದ ನಂತರ ಶುಕ್ರವಾರ ಫ್ರೆಂಡ್ಸ್, ಉಪ್ಪು ಮತ್ತು ಪೊರ್ಕೆ ಇದನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ರೂಪ ಅಂತ ಹೇಳ್ತಾರೆ ಉಪ್ಪನ್ನು ಮನೆಗೆ. ಅದರಲ್ಲೂ ಶುಕ್ರವಾರ ತೊಗೊಂಬಂದರೆ ತುಂಬಾ ಒಳ್ಳೆಯದು. ಅಂದರೆ 6 ಗಂಟೆಯಿಂದ 7 ಗಂಟೆ ಮಾರ್ನಿಂಗು ಅದನ್ನು ಮನೆಗೆ ತೊಗೊಂಬರೋದ್ರಿಂದ ಲಕ್ಷ್ಮೀನೇ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ. ಇದು ಸಹ ನಾನು ಕೇಳಿ ತಿಳ್ಕೊಂಡಿರೋ ಅಂಥದ್ದು. ಇದನ್ನು ಇವಾಗ ಮನೆಗೆ ನಾವು ಸಹ ಉಪ್ಪನ್ನು ತಂದು ಇಟ್ಕೊಂಡಿದ್ದೀವಿ. ಹಿಂದಿನ ದಿನ ತರಬಾರ್ದು, ಆ ದಿನವೇ ತರಬೇಕು. ನಾನಿಲ್ಲಿ ಅರಿಶಿನ ಎಲ್ಲ ಹಚ್ಚಿ ಅದು ಡ್ರೈ ಆದ ನಂತರ ಇದಕ್ಕೆ ಕುಂಕುಮನ ಹಚ್ಕೋಬೇಕು. ಫಸ್ಟು ಈ ರೀತಿ 4 ಮೂಲೆಗಳಲ್ಲಿ ಕುಂಕುಮನ ಹಚ್ಕೋಬೇಕು. ಈ ಉಪ್ಪನ್ನು ಹಚ್ಚಿ ಅರಿಶಿನ ಕುಂಕುಮನ ಹಚ್ಚಿ ಉಪ್ಪನ್ನು ನಮ್ಮ ಕೈಯಿಂದ 3 ಹಿಡಿ ಉಪ್ಪನ್ನು ಇದಕ್ಕೆ ಹಾಕಬೇಕಾಗತ್ತೆ. ನಾನು ಮುಂದೆ ತೋರಿಸ್ತೀನಿ. ಈಗ ಚಿಕ್ಕ ದೀಪಕ್ಕೂ ಸಹ ಈ ದೀಪಕ್ಕೆ ನಾವು ಎಣ್ಣೆನ ಹಾಕಿ ದೀಪ ಹಚ್ಚುವಂಥದ್ದು. ನಾನು ಮೊದಲೇ ತೋರಿಸಿದ್ದು ಉಪ್ಪನ್ನು ಹಾಕೋದಕ್ಕೆ. ಈ ರೀತಿ ಉಪ್ಪನ್ನು ನಾವು ತಂದು ನೋಡಿ, ಈಗ ನಾನು ಇಡ್ತಾಯಿದ್ದೀನಿ. ಈ ತಟ್ಟೆ ಏನು ತೊಗೊಂಡಿದ್ದೆ ಇದಕ್ಕೆ ನಮ್ಮ ಕೈಯಲ್ಲಿ 3 ಹಿಡಿ ಆಗೋಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕಾಗತ್ತೆ. ಈ ರೀತಿ ಫಸ್ಟು ನಾನಿವಾಗ 3 ಹಿಡಿ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ನಾವು ದೀಪನ ತೊಗೊಂಬಂದು ಅದರ ಮೇಲೆ ಇಟ್ಕೋಬೇಕು. ಈ ರೀತಿ ಹಚ್ಚಿ ನಾನಿಲ್ಲಿ ಇನ್ನೊಂದನ್ನು ಹೇಳ್ತೀನಿ. ಹತ್ತಿನ ಅಂಗಡಿಯಿಂದ ತರಬಾರ್ದು ಅಂತ ಹೇಳ್ತಾರೆ. ಮನೆಯಲ್ಲೇ ನಾವು ಹತ್ತಿನ ತೊಗೊಂಡು ಈ ರೀತಿ ಬತ್ತಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ನಾವು ದೀಪ ಹಚ್ಚಿ ನಮ್ಮ ಕೋರಿಕೆಗಳನ್ನೇನಾದರೂ ಈಡೇರಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಹಚ್ಚಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಹಾಗೆಯೇ ತುಪ್ಪದ ದೀಪದಿಂದ ನಾನು ದೀಪನ ಹಚ್ಚಿಸ್ತಾ ಇದ್ದೀನಿ. ಈ ರೀತಿ ಹಚ್ಚಿಸಿ ನಮ್ಮ ಕೋರಿಕೆ ಏನಿದೆ ಅದನ್ನು ಮನಸ್ಸಿಂದ ನಾವು ಕೇಳಿ ಇದನ್ನು ನಾವು ಒಂದು ರಂಗೋಲಿ ಹಾಕ್ಕೋಬೇಕು. ಒಂದು ರಂಗೋಲಿ ಹಾಕಿ ಆ ರಂಗೋಲಿ ಮೇಲೆ ಈ ದೀಪನ ಇಡುವಂಥದ್ದು. ನನ್ನ ಆಚರಣೆ ಹೀಗಿತ್ತು. ಅಂದರೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಆರತಿ ಎಲ್ಲ ಮಾಡ್ತಾಯಿದ್ದೀನಿ. ಈ ತುಪ್ಪ ಅಂದರೆ ಇದನ್ನು ಹಚ್ಚುತ್ತಾರೆ. ಮನೆಯಲ್ಲಿ ನಿಂಬೆಹಣ್ಣಿನ ದೀಪನ ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಬೆಲ್ಲದ ದೀಪನೂ ಸಹ ಮನೆಯಲ್ಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನನಗೆ ಹೇಳಿರೋದ್ರ ಪ್ರಕಾರ ನಾನು ಸಹ ನಿಂಬೆಹಣ್ಣಿನ ದೀಪ ಎಲ್ಲ ಮನೇಲಿ ಹಚ್ಚೋದಿಲ್ಲ. ನೈವೇದ್ಯ ಇವತ್ತು ಮೊದಲನೇ ಆಷಾಢ ಆಗಿರೋದ್ರಿಂದ ನಾನು ಸಹ ಸಜ್ಜಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಮ್ಮ ಮನೆ ಆಚರಣೆ ಹೀಗಿತ್ತು. ಇದನ್ನು ನಾವು ಆಷಾಢ ಶುಕ್ರವಾರದಲ್ಲಿ 4 ಗಂಟೆಯಿಂದ 6 ಗಂಟೆ ತನಕ, ಬೆಳಗ್ಗೆ 4ರಿಂದ 6 ಗಂಟೆ ಒಳಗಡೆ ನಾವು ಪೂಜೆನ ಮುಗಿಸ್ಬೇಕು ಅಂತ ಹೇಳ್ತಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಸಹ ಕಿಚಡಿ ಮಾಡಿ, ಅದು ಸಿಂಪಲ್ಲಾಗಿರಬೇಕು. ನಾವು ಇವತ್ತು ಪೂಜೆ ಅದು ಇದು ಅಂತ ಸ್ವಲ್ಪ ಬ್ಯುಸಿಯಾಗಿರೋ ಕಾರಣ ಇಲ್ಲಿ ನಾನು ಅವರೇ ಬೇಳೆದು ಸಾಗು ಮಾಡಿದ್ದೆ. ಹಾಗೆ ಮಗನಿಗೆ ಜಾಕ್ ಫ್ರೂಟ್ ಹಾಕಿ ಸ್ನ್ಯಾಕ್ಸ್ಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಅವನು ಸಹ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ನಮ್ಮ ಕೆಲಸ ಏನಿರುತ್ತೆ ಅದನ್ನು ಮುಂದುವರಿಸೋವಂಥದ್ದು.
ಅವನ ಬಾಕ್ಸ್ನ ಇವಾಗ ರೆಡಿ ಮಾಡಾಯಿತು. ಸ್ಕೂಲ್ ವ್ಯಾನ್ ಬರ್ತಾ ಇದೆ ಅಂತ ಹೇಳಿ ಗಡಿಬಿಡಿ ಇರುತ್ತೆ ಮಾರ್ನಿಂಗ್ ಅಂತೂ. ಅವನಿಗೊಂದು ಬಾಯ್ ಹೇಳಿ ಅವನ್ನ ಸ್ಕೂಲಿಗೆ ಕಳಿಸಿದ ನಂತರ ನಾನಿವಾಗ ನಮ್ಮ ಮನೆ ಹತ್ರನೇ ಇರುವಂತಹ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ದೀಪನ ಹಚ್ಚೋಣ ಅಂತ ಬಂದೆ. ಇದನ್ನು ಮನೆಯಲ್ಲೇ ಹಚ್ಚಬಾರ್ದು ಅಂತ ನಾನು ಆಲ್ರೆಡಿ ಹೇಳಿರೋ ಕಾರಣ ನನಗೆ ಯಾರೋ ಒಬ್ಬರು ಹೇಳಿದ್ದು, ಅದಕ್ಕೆ ನಾನು ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದಿಲ್ಲ. ದೇವಸ್ಥಾನಕ್ಕೆ ಬಂದರೆ ಒಂದು ಹಬ್ಬದ ರೀತಿಯೇ ಇದೆ, ಎಲ್ಲ ಕಡೆ ಲೈಟಿಂಗ್ಸು. ಅಲ್ಲೂ ಸಹ ಬಂದು ನಾನು ನಿಂಬೆಹಣ್ಣಿನ ದೀಪನ ಹಚ್ಚಿ ದೇವರಿಗೆ ಆರತಿ ಎಲ್ಲ ಮಾಡಿ ಇದು ಉತ್ಸವ ಮೂರ್ತಿ ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಅಲಂಕಾರ, ಇದು ಉತ್ಸವ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ದೇವಿ ಕೃಪೆ ನಿಮ್ಮೆಲ್ಲರಿಗೂ ಸಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಇದು ಗರ್ಭಗುಡಿನಲ್ಲಿ ಇರುವಂಥದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ನಿಂಬೆಹಣ್ಣನ್ನು ಸಮ ಸಂಖ್ಯೆಯಲ್ಲಿ ಹಚ್ಚುತ್ತೀನಿ, 2, 4, 6, 8, 10 ಈ ರೀತಿ. ನನ್ನ ದಿನದ ಆಷಾಢ ಮೊದಲ ವಾರ ಹೀಗಿತ್ತು. ಅಲ್ಲಿ ಪ್ರಸಾದ ತಗೊಂಡು ಅಲ್ಲಿಂದ ಮನೆಗೆ ಬಂದೆ. ಈ ವಿಡಿಯೋ ನೋಡಿದ್ರಿ ಅಲ್ವಾ. ನನ್ನ ಈ ಆಷಾಢ ಪೂಜೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.